ಯಾವುದೇ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ರಸ್ತೆಯಾಗಲಿ ಅಥವಾ ಇನ್ನಿತರ ನಿರ್ಮಾಣ ಕಾರ್ಯ ಮಾಡುವಂತಿಲ್ಲ. ಅದಕ್ಕಾಗಿಯೇ ಬಿಗಿಯಾದ ಕಾನೂನು ಸಹ ಇದೆ. ಆದರೆ ನಿಯಮಗಳನ್ನೇ ಗಾಳಿಗೆ ತೂರಿ ಅರಣ್ಯ ಪ್ರದೇಶದಲ್ಲಿ ರಸ್ತೆ ಅಗಲೀಕರಣ ಮಾಡಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ರಿಸರ್ವ್ ಫಾರೆಸ್ಟ್ ನಲ್ಲಿ ರಸ್ತೆ ನಿರ್ಮಾಣ, ಕೈ ಶಾಸಕರ ಕುಟುಂಬದ ಕೈವಾಡ ಶಂಕೆ. ಇದು ಧಾರವಾಡದಿಂದ ಹಳಿಯಾಳಕ್ಕೆ ಹೋಗೋ ರಸ್ತೆಯ ಅಕ್ಕಪಕ್ಕ ಬರೋ ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಇಲ್ಲಿಯೇ ಇದೀಗ ಚಕ್ಕಡಿ ರಸ್ತೆಯನ್ನ ಅಗಲೀಕರಣ ಮಾಡಿ ಡಾಂಬರ್ ರಸ್ತೆ ಮಾಡಲು ಯತ್ನ ನಡೆಸಿರುವುದು ಬಯಲಿಗೆ ಬಂದಿದೆ. ಅಷ್ಟಕ್ಕೂ ಹೀಗೆ ರಸ್ತೆ ಅಗಲೀಕರಣ ಮಾಡುವ ಉದ್ದೇಶದ ಹಿಂದೆ ಪ್ರತಿಷ್ಠಿತ ವ್ಯಕ್ತಿಯ ಕುಟುಂಬವಿದೆ ಎನ್ನಲಾಗಿದೆ. ಹೌದು, ಇದು ಸರ್ವೆ ನಂಬರ್ 22ರಲ್ಲಿರೋ ಅರಣ್ಯ. ಇದಕ್ಕೆ ಹೊಂದಿಕೊಂಡಿರೋ ಸರ್ವೆ ನಂಬರ್ 23 ಮತ್ತು 24ರಲ್ಲಿನ ಈ ಜಮೀನನ್ನ ಇದೀಗ ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಕುಟುಂಬಸ್ಥರು ಖರೀದಿಸಲು ಮುಂದಾಗಿದ್ದರಂತೆ. ಅಗ್ರಿಮೆಂಟ್ ಕೂಡ ಮಾಡಿಕೊಳ್ಳಲಾಗಿದೆಯಂತೆ. ಇದೇ ಕಾರಣಕ್ಕೆ ಆ ಜಮೀನಿಗೆ ಹೋಗಲು ಶಾರ್ಟ್ ಕಟ್ ದಾರಿ ಇದಾಗಿದ್ದು, ಅದಕ್ಕಾಗಿ ಇಲ್ಲಿ ಟಾರ್ ರಸ್ತೆ ಮಾಡಲು ತಯಾರಿ ನಡೆದಿದೆಯಂತೆ. ಈ ಬಗ್ಗೆ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೋರಾವರ್ ಆರೋಪ ಮಾಡಿದ್ದಾರೆ. ಯಾವಾಗ ಈ ವಿಷಯ ಹೊರಬಿತ್ತೋ ಆಗ ಮಣ್ಣನ್ನು ಹಾಕಿ ಮಾಡಿದ ರಸ್ತೆಯನ್ನೇ ಮುಚ್ಚಿ ಹಾಕಲು ಯತ್ನಿಸಲಾಗಿದೆ. ಹಿರಿಯ ಅರಣ್ಯ ಅಧಿಕಾರಿಗಳು ಶಾಮೀಲಾಗದಿದ್ದಾಗಕ್ಕೆ ಸಾಧ್ಯನಾ? ಬರೇ ಫಾರೆಸ್ಟ್ ಗಾರ್ಡ್ಗಳು ಶಾಮೀಲಾಗಿದ್ರೆ ಹಿರಿಯ ಅಧಿಕಾರಿಗಳು ಕೈ ಬಿಡ್ತಿದ್ರ, ಅವರಿಗೆ ಈ ಮಣ್ಣು ಹಾಕಕ್ ಬಿಡ್ತಿದ್ರ? ಇಲ್ಲ, ಅದು ಹಿರಿಯ ಅಧಿಕಾರಿಗಳೇ ಶಾಮೀಲು. ಇದಕ್ಕೆ ನೇರವಾಗಿ ಹೊಣೆ ಯಾರು ಅಂತ ಕೇಳಿದ್ರೆ DFO ಮತ್ತು ACF, ಇವರಿಬ್ಬರ ಮೇಲೆ ಸರ್ಕಾರ ಕ್ರಮ ತಗೊಳ್ಳಬೇಕು. ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ರಸ್ತೆ ಮಾಡಲು ಅವಕಾಶವಿಲ್ಲ. ಆದರೆ ಇಲ್ಲಿ ಎಲ್ಲ ನಿಯಮಗಳನ್ನ ಉಲ್ಲಂಘಿಸಲಾಗಿದೆ. ಅಲ್ಲದೆ ಈ ರಸ್ತೆ ಅಗಲೀಕರಣಕ್ಕಾಗಿ ನೂರಾರು ಮರಗಳನ್ನ ಕತ್ತರಿಸಲಾಗಿದೆ. ಈ ಪ್ರದೇಶದಿಂದ ಕೂಗಳತೆ ದೂರದಲ್ಲಿಯೇ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಕೂಡ ಇದೆ. ಆದ್ರೂ ಈ ವಿಷಯ ನಮಗೆ ಗೊತ್ತೇ ಇಲ್ಲ ಅನ್ನುತ್ತಿದ್ದಾರೆ ಅರಣ್ಯ ಇಲಾಖೆಯವರು. ಏನ್ ಮಾಡಿದ್ದಾರೆ, ತಮ್ಮ ಜಮೀನಿಗೆ ಹೋಗ್ಲಿಕ್ಕೆ ಆ ಕಾಲ್ದಾರಿನ ಮಣ್ಣು ಮತ್ತೆ ಕಲ್ಲು ಕಡಿ ಹಾಕಿ ಅದನ್ನ ರೋಲ್ ಮಾಡಿ ಸ್ವಲ್ಪ ವೈಡ್ನಿಂಗ್ ಮಾಡಿಕೊಂಡು ಮಾಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಅದು ಕರ್ನಾಟಕ ಅರಣ್ಯ ಕಾಯ್ದೆ ಉಲ್ಲಂಘನೆ ಆಗುತ್ತೆ. ಅದ್ರ ಪ್ರಕಾರ ಆಮೇಲೆ FIR ದಾಖಲು ಮಾಡಿದ್ದಾರೆ. ಮತ್ತೆ ನಮ್ಮ ಇಬ್ಬರು ಸಿಬ್ಬಂದಿಗೆ ಕೂಡ ಸೆಕ್ಯೂರಿಟಿ ನೋಟಿಸ್ ಜಾರಿ ಮಾಡಿದ್ದಾನೆ. ಯಾಕೆ ಇದು ಮೇಲ್ನೋಟಕ್ಕೆ ನೋಡಿದ್ರೆ ಈ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡ ಹಾಗೂ ಅಧಿಕಾರಿಗಳು ಶಾಮೀಲಾಗಿರುವುದು ಗೊತ್ತಾಗ್ತಿದೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಈ ರೀತಿ ಮರಗಳನ್ನ ಕಡಿದವರ ವಿರುದ್ಧವೂ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ. ಅರಣ್ಯ ಸಚಿವರು ಇತ್ತ ಗಮನ ಹರಿಸಬೇಕಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಯಾವುದೇ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ರಸ್ತೆಯಾಗಲಿ ಅಥವಾ ಇನ್ನಿತರ ನಿರ್ಮಾಣ ಕಾರ್ಯ ಮಾಡುವಂತಿಲ್ಲ. ಅದಕ್ಕಾಗಿಯೇ ಬಿಗಿಯಾದ ಕಾನೂನು ಸಹ ಇದೆ. ಆದರೆ ನಿಯಮಗಳನ್ನೇ ಗಾಳಿಗೆ ತೂರಿ ಅರಣ್ಯ ಪ್ರದೇಶದಲ್ಲಿ ರಸ್ತೆ ಅಗಲೀಕರಣ ಮಾಡಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ರಿಸರ್ವ್ ಫಾರೆಸ್ಟ್ ನಲ್ಲಿ ರಸ್ತೆ ನಿರ್ಮಾಣ, ಕೈ ಶಾಸಕರ ಕುಟುಂಬದ ಕೈವಾಡ ಶಂಕೆ. ಇದು ಧಾರವಾಡದಿಂದ ಹಳಿಯಾಳಕ್ಕೆ ಹೋಗೋ ರಸ್ತೆಯ ಅಕ್ಕಪಕ್ಕ ಬರೋ ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಇಲ್ಲಿಯೇ ಇದೀಗ ಚಕ್ಕಡಿ ರಸ್ತೆಯನ್ನ ಅಗಲೀಕರಣ ಮಾಡಿ ಡಾಂಬರ್ ರಸ್ತೆ ಮಾಡಲು ಯತ್ನ ನಡೆಸಿರುವುದು ಬಯಲಿಗೆ ಬಂದಿದೆ. ಅಷ್ಟಕ್ಕೂ ಹೀಗೆ ರಸ್ತೆ ಅಗಲೀಕರಣ ಮಾಡುವ ಉದ್ದೇಶದ ಹಿಂದೆ ಪ್ರತಿಷ್ಠಿತ ವ್ಯಕ್ತಿಯ ಕುಟುಂಬವಿದೆ ಎನ್ನಲಾಗಿದೆ. ಹೌದು, ಇದು ಸರ್ವೆ ನಂಬರ್ 22ರಲ್ಲಿರೋ ಅರಣ್ಯ. ಇದಕ್ಕೆ ಹೊಂದಿಕೊಂಡಿರೋ ಸರ್ವೆ ನಂಬರ್ 23 ಮತ್ತು 24ರಲ್ಲಿನ ಈ ಜಮೀನನ್ನ ಇದೀಗ ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಕುಟುಂಬಸ್ಥರು ಖರೀದಿಸಲು ಮುಂದಾಗಿದ್ದರಂತೆ. ಅಗ್ರಿಮೆಂಟ್ ಕೂಡ ಮಾಡಿಕೊಳ್ಳಲಾಗಿದೆಯಂತೆ. ಇದೇ ಕಾರಣಕ್ಕೆ ಆ ಜಮೀನಿಗೆ ಹೋಗಲು ಶಾರ್ಟ್ ಕಟ್ ದಾರಿ ಇದಾಗಿದ್ದು, ಅದಕ್ಕಾಗಿ ಇಲ್ಲಿ ಟಾರ್ ರಸ್ತೆ ಮಾಡಲು ತಯಾರಿ ನಡೆದಿದೆಯಂತೆ. ಈ ಬಗ್ಗೆ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೋರಾವರ್ ಆರೋಪ ಮಾಡಿದ್ದಾರೆ. ಯಾವಾಗ ಈ ವಿಷಯ ಹೊರಬಿತ್ತೋ ಆಗ ಮಣ್ಣನ್ನು ಹಾಕಿ ಮಾಡಿದ ರಸ್ತೆಯನ್ನೇ ಮುಚ್ಚಿ ಹಾಕಲು ಯತ್ನಿಸಲಾಗಿದೆ. ಹಿರಿಯ ಅರಣ್ಯ ಅಧಿಕಾರಿಗಳು ಶಾಮೀಲಾಗದಿದ್ದಾಗಕ್ಕೆ ಸಾಧ್ಯನಾ? ಬರೇ ಫಾರೆಸ್ಟ್ ಗಾರ್ಡ್ಗಳು ಶಾಮೀಲಾಗಿದ್ರೆ ಹಿರಿಯ ಅಧಿಕಾರಿಗಳು ಕೈ ಬಿಡ್ತಿದ್ರ, ಅವರಿಗೆ ಈ ಮಣ್ಣು ಹಾಕಕ್ ಬಿಡ್ತಿದ್ರ? ಇಲ್ಲ, ಅದು ಹಿರಿಯ ಅಧಿಕಾರಿಗಳೇ ಶಾಮೀಲು. ಇದಕ್ಕೆ ನೇರವಾಗಿ ಹೊಣೆ ಯಾರು ಅಂತ ಕೇಳಿದ್ರೆ DFO ಮತ್ತು ACF, ಇವರಿಬ್ಬರ ಮೇಲೆ ಸರ್ಕಾರ ಕ್ರಮ ತಗೊಳ್ಳಬೇಕು. ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ರಸ್ತೆ ಮಾಡಲು ಅವಕಾಶವಿಲ್ಲ. ಆದರೆ ಇಲ್ಲಿ ಎಲ್ಲ ನಿಯಮಗಳನ್ನ ಉಲ್ಲಂಘಿಸಲಾಗಿದೆ. ಅಲ್ಲದೆ ಈ ರಸ್ತೆ ಅಗಲೀಕರಣಕ್ಕಾಗಿ ನೂರಾರು ಮರಗಳನ್ನ ಕತ್ತರಿಸಲಾಗಿದೆ. ಈ ಪ್ರದೇಶದಿಂದ ಕೂಗಳತೆ ದೂರದಲ್ಲಿಯೇ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಕೂಡ ಇದೆ. ಆದ್ರೂ ಈ ವಿಷಯ ನಮಗೆ ಗೊತ್ತೇ ಇಲ್ಲ ಅನ್ನುತ್ತಿದ್ದಾರೆ ಅರಣ್ಯ ಇಲಾಖೆಯವರು. ಏನ್ ಮಾಡಿದ್ದಾರೆ, ತಮ್ಮ ಜಮೀನಿಗೆ ಹೋಗ್ಲಿಕ್ಕೆ ಆ ಕಾಲ್ದಾರಿನ ಮಣ್ಣು ಮತ್ತೆ ಕಲ್ಲು ಕಡಿ ಹಾಕಿ ಅದನ್ನ ರೋಲ್ ಮಾಡಿ ಸ್ವಲ್ಪ ವೈಡ್ನಿಂಗ್ ಮಾಡಿಕೊಂಡು ಮಾಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಅದು ಕರ್ನಾಟಕ ಅರಣ್ಯ ಕಾಯ್ದೆ ಉಲ್ಲಂಘನೆ ಆಗುತ್ತೆ. ಅದ್ರ ಪ್ರಕಾರ ಆಮೇಲೆ FIR ದಾಖಲು ಮಾಡಿದ್ದಾರೆ. ಮತ್ತೆ ನಮ್ಮ ಇಬ್ಬರು ಸಿಬ್ಬಂದಿಗೆ ಕೂಡ
ಬೇಕಾದ ನೋಟಿಸ್ ಜಾರಿ ಮಾಡಿದ್ದಾನೆ. ಯಾಕೆ ಇದು ಮೇಲ್ನೋಟಕ್ಕೆ ನೋಡಿದ್ರೆ ಈ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡ ಹಾಗೂ ಅಧಿಕಾರಿಗಳು ಶಾಮೀಲಾಗಿರುವುದು ಗೊತ್ತಾಗ್ತಿದೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಈ ರೀತಿ ಮರಗಳನ್ನ ಕಡಿದವರ ವಿರುದ್ಧವೂ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ. ಅರಣ್ಯ ಸಚಿವರು ಇತ್ತ ಗಮನ ಹರಿಸಬೇಕಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಯಾವುದೇ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ರಸ್ತೆಯಾಗಲಿ ಅಥವಾ ಇನ್ನಿತರ ನಿರ್ಮಾಣ ಕಾರ್ಯ ಮಾಡುವಂತಿಲ್ಲ. ಅದಕ್ಕಾಗಿಯೇ ಬಿಗಿಯಾದ ಕಾನೂನು ಸಹ ಇದೆ. ಆದರೆ ನಿಯಮಗಳನ್ನೇ ಗಾಳಿಗೆ ತೂರಿ ಅರಣ್ಯ ಪ್ರದೇಶದಲ್ಲಿ ರಸ್ತೆ ಅಗಲೀಕರಣ ಮಾಡಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ರಿಸರ್ವ್ ಫಾರೆಸ್ಟ್ ನಲ್ಲಿ ರಸ್ತೆ ನಿರ್ಮಾಣ, ಕೈ ಶಾಸಕರ ಕುಟುಂಬದ ಕೈವಾಡ ಶಂಕೆ. ಇದು ಧಾರವಾಡದಿಂದ ಹಳಿಯಾಳಕ್ಕೆ ಹೋಗೋ ರಸ್ತೆಯ ಅಕ್ಕಪಕ್ಕ ಬರೋ ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಇಲ್ಲಿಯೇ ಇದೀಗ ಚಕ್ಕಡಿ ರಸ್ತೆಯನ್ನ ಅಗಲೀಕರಣ ಮಾಡಿ ಡಾಂಬರ್ ರಸ್ತೆ ಮಾಡಲು ಯತ್ನ ನಡೆಸಿರುವುದು ಬಯಲಿಗೆ ಬಂದಿದೆ. ಅಷ್ಟಕ್ಕೂ ಹೀಗೆ ರಸ್ತೆ ಅಗಲೀಕರಣ ಮಾಡುವ ಉದ್ದೇಶದ ಹಿಂದೆ ಪ್ರತಿಷ್ಠಿತ ವ್ಯಕ್ತಿಯ ಕುಟುಂಬವಿದೆ ಎನ್ನಲಾಗಿದೆ. ಹೌದು, ಇದು ಸರ್ವೆ ನಂಬರ್ 22ರಲ್ಲಿರೋ ಅರಣ್ಯ. ಇದಕ್ಕೆ ಹೊಂದಿಕೊಂಡಿರೋ ಸರ್ವೆ ನಂಬರ್ 23 ಮತ್ತು 24ರಲ್ಲಿನ ಈ ಜಮೀನನ್ನ ಇದೀಗ ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಕುಟುಂಬಸ್ಥರು ಖರೀದಿಸಲು ಮುಂದಾಗಿದ್ದರಂತೆ. ಅಗ್ರಿಮೆಂಟ್ ಕೂಡ ಮಾಡಿಕೊಳ್ಳಲಾಗಿದೆಯಂತೆ. ಇದೇ ಕಾರಣಕ್ಕೆ ಆ ಜಮೀನಿಗೆ ಹೋಗಲು ಶಾರ್ಟ್ ಕಟ್ ದಾರಿ ಇದಾಗಿದ್ದು, ಅದಕ್ಕಾಗಿ ಇಲ್ಲಿ ಟಾರ್ ರಸ್ತೆ ಮಾಡಲು ತಯಾರಿ ನಡೆದಿದೆಯಂತೆ. ಈ ಬಗ್ಗೆ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೋರಾವರ್ ಆರೋಪ ಮಾಡಿದ್ದಾರೆ. ಯಾವಾಗ ಈ ವಿಷಯ ಹೊರಬಿತ್ತೋ ಆಗ ಮಣ್ಣನ್ನು ಹಾಕಿ ಮಾಡಿದ ರಸ್ತೆಯನ್ನೇ ಮುಚ್ಚಿ ಹಾಕಲು ಯತ್ನಿಸಲಾಗಿದೆ. ಹಿರಿಯ ಅರಣ್ಯ ಅಧಿಕಾರಿಗಳು ಶಾಮೀಲಾಗದಿದ್ದಾಗಕ್ಕೆ ಸಾಧ್ಯನಾ? ಬರೇ ಫಾರೆಸ್ಟ್ ಗಾರ್ಡ್ಗಳು ಶಾಮೀಲಾಗಿದ್ರೆ ಹಿರಿಯ ಅಧಿಕಾರಿಗಳು ಕೈ ಬಿಡ್ತಿದ್ರ, ಅವರಿಗೆ ಈ ಮಣ್ಣು ಹಾಕಕ್ ಬಿಡ್ತಿದ್ರ? ಇಲ್ಲ, ಅದು ಹಿರಿಯ ಅಧಿಕಾರಿಗಳೇ ಶಾಮೀಲು. ಇದಕ್ಕೆ ನೇರವಾಗಿ ಹೊಣೆ ಯಾರು ಅಂತ ಕೇಳಿದ್ರೆ DFO ಮತ್ತು ACF, ಇವರಿಬ್ಬರ ಮೇಲೆ ಸರ್ಕಾರ ಕ್ರಮ ತಗೊಳ್ಳಬೇಕು. ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ರಸ್ತೆ ಮಾಡಲು ಅವಕಾಶವಿಲ್ಲ. ಆದರೆ ಇಲ್ಲಿ ಎಲ್ಲ ನಿಯಮಗಳನ್ನ ಉಲ್ಲಂಘಿಸಲಾಗಿದೆ. ಅಲ್ಲದೆ ಈ ರಸ್ತೆ ಅಗಲೀಕರಣಕ್ಕಾಗಿ ನೂರಾರು ಮರಗಳನ್ನ ಕತ್ತರಿಸಲಾಗಿದೆ. ಈ ಪ್ರದೇಶದಿಂದ ಕೂಗಳತೆ ದೂರದಲ್ಲಿಯೇ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಕೂಡ ಇದೆ. ಆದ್ರೂ ಈ ವಿಷಯ ನಮಗೆ ಗೊತ್ತೇ ಇಲ್ಲ ಅನ್ನುತ್ತಿದ್ದಾರೆ ಅರಣ್ಯ ಇಲಾಖೆಯವರು. ಏನ್ ಮಾಡಿದಾರೆ, ತಮ್ಮ ಜಮೀನಿಗೆ ಹೋಗ್ಲಿಕ್ಕೆ ಆ ಕಾಲ್ದಾರಿನ ಮಣ್ಣು ಮತ್ತೆ ಕಲ್ಲು ಕಡಿ ಹಾಕಿ ಅದನ್ನ ರೋಲ್ ಮಾಡಿ ಸ್ವಲ್ಪ ವೈಡ್ನಿಂಗ್ ಮಾಡಿಕೊಂಡು ಮಾಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಅದು ಕರ್ನಾಟಕ ಅರಣ್ಯ ಕಾಯ್ದೆ ಉಲ್ಲಂಘನೆ ಆಗುತ್ತೆ. ಅದ್ರ ಪ್ರಕಾರ ಅವ್ರ ಮೇಲೆ FIR ದಾಖಲು ಮಾಡಿದ್ದೇವೆ. ಮತ್ತೆ ನಮ್ಮ ಇಬ್ಬರು ಸಿಬ್ಬಂದಿಗೆ ಕೂಡ ಬೇಕಾದ ನೋಟಿಸ್ ಜಾರಿ ಮಾಡಿದ್ದೇನೆ. ಯಾಕೆ ಇದು ಮೇಲ್ನೋಟಕ್ಕೆ ನೋಡಿದ್ರೆ ಈ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡ ಹಾಗೂ ಅಧಿಕಾರಿಗಳು ಶಾಮೀಲಾಗಿರುವುದು ಗೊತ್ತಾಗ್ತಿದೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಈ ರೀತಿ ಮರಗಳನ್ನ ಕಡಿದವರ ವಿರುದ್ಧವೂ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ. ಅರಣ್ಯ ಸಚಿವರು ಇತ್ತ ಗಮನ ಹರಿಸಬೇಕಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಯಾವುದೇ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ರಸ್ತೆಯಾಗಲಿ ಅಥವಾ ಇನ್ನಿತರ ನಿರ್ಮಾಣ ಕಾರ್ಯ ಮಾಡುವಂತಿಲ್ಲ. ಅದಕ್ಕಾಗಿಯೇ ಬಿಗಿಯಾದ ಕಾನೂನು ಸಹ ಇದೆ. ಆದರೆ ನಿಯಮಗಳನ್ನೇ ಗಾಳಿಗೆ ತೂರಿ ಅರಣ್ಯ ಪ್ರದೇಶದಲ್ಲಿ ರಸ್ತೆ ಅಗಲೀಕರಣ ಮಾಡಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಈ ಬಗ್ಗೆ ಡಿಟೇಲ್ ವರದಿ ಇಲ್ಲಿದೆ ನೋಡಿ. ರಿಸರ್ವ್ ಫಾರೆಸ್ಟ್ ನಲ್ಲಿ ರಸ್ತೆ ನಿರ್ಮಾಣ, ಕೈ ಶಾಸಕರ ಕುಟುಂಬದ ಕೈವಾಡ ಶಂಕೆ. ಇದು ಧಾರವಾಡದಿಂದ ಹಳಿಯಾಳಕ್ಕೆ ಹೋಗೋ ರಸ್ತೆಯ ಅಕ್ಕಪಕ್ಕ ಬರೋ ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಇಲ್ಲಿಯೇ ಇದೀಗ ಚಕ್ಕಡಿ ರಸ್ತೆಯನ್ನ ಅಗಲೀಕರಣ ಮಾಡಿ ಡಾಂಬರ್ ರಸ್ತೆ ಮಾಡಲು ಯತ್ನ ನಡೆಸಿರುವುದು ಬಯಲಿಗೆ ಬಂದಿದೆ. ಅಷ್ಟಕ್ಕೂ ಹೀಗೆ ರಸ್ತೆ ಅಗಲೀಕರಣ ಮಾಡುವ ಉದ್ದೇಶದ ಹಿಂದೆ ಪ್ರತಿಷ್ಠಿತ ವ್ಯಕ್ತಿಯ ಕುಟುಂಬವಿದೆ ಎನ್ನಲಾಗಿದೆ. ಹೌದು, ಇದು ಸರ್ವೆ ನಂಬರ್ 22ರಲ್ಲಿರೋ ಅರಣ್ಯ. ಇದಕ್ಕೆ ಹೊಂದಿಕೊಂಡಿರೋ ಸರ್ವೆ ನಂಬರ್ 23 ಮತ್ತು 24ರಲ್ಲಿನ ಈ ಜಮೀನನ್ನ ಇದೀಗ ಧಾರವಾಡ ಶಾಸಕ ವಿನಯ್ ಕುಲಕರ್ಣಿ ಕುಟುಂಬಸ್ಥರು ಖರೀದಿಸಲು ಮುಂದಾಗಿದ್ದರಂತೆ. ಅಗ್ರಿಮೆಂಟ್ ಕೂಡ ಮಾಡಿಕೊಳ್ಳಲಾಗಿದೆಯಂತೆ. ಇದೇ ಕಾರಣಕ್ಕೆ ಆ ಜಮೀನಿಗೆ ಹೋಗಲು ಶಾರ್ಟ್ ಕಟ್ ದಾರಿ ಇದಾಗಿದ್ದು, ಅದಕ್ಕಾಗಿ ಇಲ್ಲಿ ಟಾರ್ ರಸ್ತೆ ಮಾಡಲು ತಯಾರಿ ನಡೆದಿದೆಯಂತೆ. ಈ ಬಗ್ಗೆ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೋರಾವರ್ ಆರೋಪ ಮಾಡಿದ್ದಾರೆ. ಯಾವಾಗ ಈ ವಿಷಯ ಹೊರಬಿತ್ತೋ ಆಗ ಮಣ್ಣನ್ನು ಹಾಕಿ ಮಾಡಿದ ರಸ್ತೆಯನ್ನೇ ಮುಚ್ಚಿ ಹಾಕಲು ಯತ್ನಿಸಲಾಗಿದೆ. ಹಿರಿಯ ಅರಣ್ಯ ಅಧಿಕಾರಿಗಳು ಶಾಮೀಲಾಗದಿದ್ದಾಗಕ್ಕೆ ಸಾಧ್ಯನಾ? ಬರೇ ಫಾರೆಸ್ಟ್ ಗಾರ್ಡ್ಗಳು ಶಾಮೀಲಾಗಿದ್ರೆ ಹಿರಿಯ ಅಧಿಕಾರಿಗಳು ಕೈ ಬಿಡ್ತಿದ್ರ, ಅವರಿಗೆ ಈ ಮಣ್ಣು ಹಾಕಕ್ ಬಿಡ್ತಿದ್ರ? ಇಲ್ಲ, ಅದು ಹಿರಿಯ ಅಧಿಕಾರಿಗಳೇ ಶಾಮೀಲು. ಇದಕ್ಕೆ ನೇರವಾಗಿ ಹೊಣೆ ಯಾರು ಅಂತ ಕೇಳಿದ್ರೆ DFO ಮತ್ತು ACF,
ಇವರಿಬ್ಬರ ಮೇಲೆ ಸರ್ಕಾರ ಕ್ರಮ ತಗೊಳ್ಬೇಕು. ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಈ ರೀತಿ ರಸ್ತೆ ಮಾಡಲು ಅವಕಾಶವಿಲ್ಲ. ಆದರೆ ಇಲ್ಲಿ ಎಲ್ಲ ನಿಯಮಗಳನ್ನ ಉಲ್ಲಂಘಿಸಲಾಗಿದೆ. ಅಲ್ಲದೆ ಈ ರಸ್ತೆ ಅಗಲೀಕರಣಕ್ಕಾಗಿ ನೂರಾರು ಮರಗಳನ್ನ ಕತ್ತರಿಸಲಾಗಿದೆ. ಈ ಪ್ರದೇಶದಿಂದ ಕೂಗಳತೆ ದೂರದಲ್ಲಿಯೇ ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ ಕೂಡ ಇದೆ. ಆದ್ರೂ ಈ ವಿಷಯ ನಮಗೆ ಗೊತ್ತೇ ಇಲ್ಲ ಅನ್ನುತ್ತಿದ್ದಾರೆ ಅರಣ್ಯ ಇಲಾಖೆಯವರು. ಏನ್ ಮಾಡಿದ್ದಾರೆ, ತಮ್ಮ ಜಮೀನಿಗೆ ಹೋಗ್ಲಿಕ್ಕೆ ಆ ಕಾಲ್ದಾರಿನ ಮಣ್ಣು ಮತ್ತೆ ಕಲ್ಲು ಕಡಿ ಹಾಕಿ ಅದನ್ನ ರೋಲ್ ಮಾಡಿ ಸ್ವಲ್ಪ ವೈಡ್ನಿಂಗ್ ಮಾಡಿಕೊಂಡು ಮಾಡಿದ್ದಾರೆ. ಅದಕ್ಕೆ ನಾವು ಈಗಾಗಲೇ ಅದು ಕರ್ನಾಟಕ ಅರಣ್ಯ ಕಾಯ್ದೆ ಉಲ್ಲಂಘನೆ ಆಗುತ್ತೆ. ಅದ್ರ ಪ್ರಕಾರ ಆಮೇಲೆ ಎಫ್ಐಆರ್ ದಾಖಲು ಮಾಡಿದ್ದೇವೆ. ಮತ್ತೆ ನಮ್ಮ ಇಬ್ಬರು ಸಿಬ್ಬಂದಿಗೆ ಕೂಡ ಷೆಫರ್ ನೋಟಿಸ್ ಜಾರಿ ಮಾಡಿದ್ದಾನೆ. ಯಾಕೆ ಇದು ಮೇಲ್ನೋಟಕ್ಕೆ ನೋಡಿದ್ರೆ ಈ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡ ಹಾಗೂ ಅಧಿಕಾರಿಗಳು ಶಾಮೀಲಾಗಿರುವುದು ಗೊತ್ತಾಗ್ತಿದೆ. ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಈ ರೀತಿ ಮರಗಳನ್ನ ಕಡಿದವರ ವಿರುದ್ಧವೂ ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕಿದೆ. ಅರಣ್ಯ ಸಚಿವರು ಇತ್ತ ಗಮನ ಹರಿಸಬೇಕಿದೆ. ಟಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.